ಟ್ರೀಟ್ಮೆಂಟ್ ಐತೆ ನಾ ಏನಾದರೂ ಮುಖ್ಯಮಂತ್ರಿ ಇದ್ದರೆ 10 ರೂಪಾಯಿ ಇಳಿಸ್ತೀನಿ ಅಂತಿತ್ತು. ಬರೀ 10 ಭಾಳ ಏನೋ ಲೆಕ್ಕ ನಂಬರ್ ಕಾಣ್ತದೆ. 10 kg 10 ರೂಪಾಯಿ ಇಳಿಸ್ತಿದ್ದೆ. 10,000 ಕೋಟಿ ಸಾಬ್ರಿಗೆ ನಾನು ಅವ್ರು ಉದ್ಧಾರ ಮಾಡ್ತೀನಿ. ಅವ್ರಿಗೇನೋ ಭಯ ಇದೆ, ನಿಮ್ಮ ರಕ್ಷಣೆಗೆ ನಾ ಇದ್ದೀನಿ ಅಂತ ನಿನ್ನೆ ಭಾಷಣ ಮಾಡಿದ್ರು. ಏನಪ್ಪ ಅಲ್ಪಸಂಖ್ಯಾತರಿಗೆ ಭಯ ಆಗೈತ್ರಿ? ಪಾಕಿಸ್ತಾನದಾಗಿನ ಅಲ್ಪಸಂಖ್ಯಾತರ ಪರಿಸ್ಥಿತಿ ಅಲ್ಲಿರುವಂಥ ಪಾಕಿಸ್ತಾನದವ್ರೆ ಸುರಕ್ಷಿತ ಇಲ್ಲ. ಆದರೆ ಭಾರತನಾಗ ನರೇಂದ್ರ ಮೋದಿ ನೇತೃತ್ವದ ಎಲ್ಲ ಸುರಕ್ಷಿತ ಇಲ್ಲ. ಇವ್ರು ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ನಾವು ರಕ್ಷಣೆ ಮಾಡಿದ್ವಿ. ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಏನಾರು ಆಗಿದೆ ಏನಂತದ್ದು ಏನಾರು ಅನಾಹುತ ದೇಶದ ಯಾವ ರಾಜ್ಯದಾಗ ಏನಾಗೈತೆ ಹೇಳ್ರಿ? ಇವರೇ ಕರ್ನಾಟಕದಲ್ಲಿ ಅವ್ರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಏನೇನೋ ಸಮರ್ಥನೆ ಮಾಡ್ಕೊಂಡಿದ್ರು. ಇವತ್ತು ಅವರಿಗೆ ನೈತಿಕ ಹಕ್ಕಿಲ್ಲ. ಗ್ಯಾರಂಟಿ ಸಂಪೂರ್ಣ ವಿಫಲ ಆಗಿದೆ. ಗ್ಯಾರಂಟಿ ತೆಗೆದ್ರೆ ಪೂರ್ತಿ ಜೀರೋ ಆಗ್ತದೆ ಅಂತೇಳಿ ಅದಕ್ಕೆ ಹಾಲಿನ ದರ ಇರ್ತಿದ್ರು, ಎಲ್ಲ ಸಬ್ ರಿಜಿಸ್ಟರ್ ಅಂತ ವ್ಯಾಲ್ಯೂಯೇಷನ್ ಅದನ್ನು ಅಫಿಡೇವಿಟ್ ಮರಣ ಉತ್ತಾರಕ್ಕೆ ಸಹಿತ 10 ರೂಪಾಯಿನ ಅಂದ್ರೆ ಎಲ್ಲಿಗೆ ಬಂದಿದಂದ್ರೆ ಕಾಂಗ್ರೆಸ್ ಸರ್ಕಾರ ಇದನ್ನ ಮೇಕಪ್ ಮಾಡೋದು ಆಗ್ತಾ ಇಲ್ಲ. ಇದೇನೋ ಏನು ಗ್ಯಾರಂಟಿ ಕೊಟ್ಟಾದ್ರು ಮತ್ತು ಹೇಳ್ತಾರೆ ಒಂದು ಕಡೆ ಸಾರಿಗೆ ಬಸ್ಸುಗಳು ಫಾಯ್ದೆದಾಗ ಲಾಭದಾಗಿದ್ರು ಎಲ್ಲರಿಗೂ ಪುಟಕ್ ಮಾಡಿಬಿಟ್ರಿ, ಗಂಡಸರಿಗೆ ಹಾಕ್ಬಿಡ್ದು ಪುಟಕ್ ಮತ್ತಿಟ್ಟು ಲಾಭ ಆಗ್ತೈತೆ. ಅಂದರೆ ಜನರನ್ನ ತಪ್ಪು ಹಾಲಿ ಕೇಳೋಂಥ ಕೆಲಸ ಸರ್ಕಾರ ಮಾಡಕತ್ತೈತಿ. ಮತ್ತು ಹಾಲಿ ಕಾಂಗ್ರೆಸ್ ಶಾಸಕರೇ ಹೇಳಕತ್ತಾರೆ ನಮಗೆ ಅಭಿವೃದ್ಧಿ ಹಣ ಇಲ್ಲ. ಇವತ್ತು ನೋಡ್ರಿ, ನಾನೇ ಒಬ್ಬ MLA ಇದ್ದೀನಿ. ಈ ಒಂದು ವರ್ಷ ಒಂದು ಭೂಮಿ ಪೂಜೆ ಮಾಡೋದು ನಾ ಹಿಂದಿನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸರ್ಕಾರದಾಗ ನೀವು ಭೂಮಿ ಪೂಜೆ ಮಾಡಾಕತ್ತೀನಿ. ನಾನು ನಾಳೆನು ಒಂದು 25 ಕೋಟಿ ರೂಪಾಯಿ ಭೂಮಿ ಪೂಜೆ ಮಾಡಾಕತ್ತೀನಿ ಸಿಟಿ ಒಳಗೆ. ಮತ್ತೊಂದು 5 ಕೋಟಿ ರೂಪಾಯಿದೊಂದು ನಾನು ಮಾಡಾಕತ್ತೀನಿ. ಸುಮಾರು 25-30 ಕೋಟಿ ರೂಪಾಯಿ ಭೂಮಿ ಪೂಜೆ ಮಾಡೋದು ಯಾವಾಗಿಂದು ನಮ್ಮ ಸರ್ಕಾರ ಇದ್ದಾಗ ಕೊನೆಗೆ ಚುನಾವಣೆ ನೀತಿ ಸಂಹಿತೆ ಬಂದಿದ್ದರಿಂದ ನಾನು ಮಾಡೋದಾಗಿದ್ದಿಲ್ಲ. ಅದೇ ಕೆಲಸ ನಡೆದವು. ಇದು ನಾ ಹೇಳೋದಿಲ್ಲ, ಕಾಂಗ್ರೆಸ್ಸಿನ MLAಗಳು ಬೇಜಾರಾಗ್ಯಾರ. ಗ್ಯಾರಂಟಿಯಿಂದ ಚಲುವರಾಯಸ್ವಾಮಿ ಏನು ಹೇಳಿದ್ರಿ ಕೃಷಿ ಮಂತ್ರಿ, ಗ್ಯಾರಂಟಿ ಚೆನ್ನಾಗಿ ಹಿಡಿಲಿಲ್ಲ, ಅದಕ್ಕೆ ಗ್ಯಾರಂಟಿ ಕೈ ಬಿಟ್ಟು ನಮ್ಗೆ ಅಭಿವೃದ್ಧಿ ಹಣ ಕೊಡೋದು ಶಾಸಕರಲ್ಲಿ ಬಂಡಾಯ ಟ್ರೀಟ್ಮೆಂಟ್ ಐತೆ. ನಾ ಏನಾದರೂ ಮುಖ್ಯಮಂತ್ರಿ ಇದ್ದರೆ 10 ರೂಪಾಯಿ ಇಳಿಸ್ತೀನಿ ಅಂತಿತ್ತು. ಬರೀ 10 ಭಾಳ ಏನೋ ಲೆಕ್ಕ ನಂಬರ್ ಕಾಣ್ತದೆ. 10 kg 10 ರೂಪಾಯಿ ಇಳಿಸ್ತಿದ್ದೆ. 10,000 ಕೋಟಿ ಸಾಬ್ರಿಗೆ ನಾನು ಅವ್ರು ಉದ್ಧಾರ ಮಾಡ್ತೀನಿ. ಅವ್ರಿಗೇನೋ ಭಯ ಇದೆ, ನಿಮ್ಮ ರಕ್ಷಣೆಗೆ ನಾ ಇದ್ದೀನಿ ಅಂತ ನಿನ್ನೆ ಭಾಷಣ ಮಾಡಿದ್ರು. ಏನಪ್ಪ ಅಲ್ಪಸಂಖ್ಯಾತರಿಗೆ ಭಯ ಆಗೈತ್ರಿ? ಪಾಕಿಸ್ತಾನದಾಗಿನ ಅಲ್ಪಸಂಖ್ಯಾತರ ಪರಿಸ್ಥಿತಿ ಅಲ್ಲಿರುವಂಥ ಪಾಕಿಸ್ತಾನದವ್ರೆ ಸುರಕ್ಷಿತ ಇಲ್ಲ. ಆದರೆ ಭಾರತನಾಗ ನರೇಂದ್ರ ಮೋದಿ ನೇತೃತ್ವದ ಎಲ್ಲ ಸುರಕ್ಷಿತ ಇಲ್ಲ. ಇವ್ರು ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ನಾವು ರಕ್ಷಣೆ ಮಾಡಿದ್ವಿ. ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಏನಾರು ಆಗಿದೆ ಏನಂತದ್ದು ಏನಾರು ಅನಾಹುತ ದೇಶದ ಯಾವ ರಾಜ್ಯದಾಗ ಏನಾಗೈತೆ ಹೇಳ್ರಿ? ಇವರೇ ಕರ್ನಾಟಕದಲ್ಲಿ ಅವ್ರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಏನೇನೋ ಸಮರ್ಥನೆ ಮಾಡ್ಕೊಂಡಿದ್ರು. ಇವತ್ತು ಅವರಿಗೆ ನೈತಿಕ ಹಕ್ಕಿಲ್ಲ. ಗ್ಯಾರಂಟಿ ಸಂಪೂರ್ಣ ವಿಫಲ ಆಗಿದೆ. ಗ್ಯಾರಂಟಿ ತೆಗೆದ್ರೆ ಪೂರ್ತಿ ಜೀರೋ ಆಗ್ತದೆ ಅಂತೇಳಿ ಅದಕ್ಕೆ ಹಾಲಿನ ದರ ಇರ್ತಿದ್ರು, ಎಲ್ಲ ಸಬ್ ರಿಜಿಸ್ಟರ್ ಅಂತ ವ್ಯಾಲ್ಯೂಯೇಷನ್ ಅದನ್ನು ಅಫಿಡೇವಿಟ್ ಮರಣ ಉತ್ತಾರಕ್ಕೆ ಸಹಿತ 10 ರೂಪಾಯಿನ ಅಂದ್ರೆ ಎಲ್ಲಿಗೆ ಬಂದಿದಂದ್ರೆ ಕಾಂಗ್ರೆಸ್ ಸರ್ಕಾರ ಇದನ್ನ ಮೇಕಪ್ ಮಾಡೋದು ಆಗ್ತಾ ಇಲ್ಲ. ಇದೇನೋ ಏನು ಗ್ಯಾರಂಟಿ ಕೊಟ್ಟಾದ್ರು ಮತ್ತು ಹೇಳ್ತಾರೆ ಒಂದು ಕಡೆ ಸಾರಿಗೆ ಬಸ್ಸುಗಳು ಫಾಯ್ದೆದಾಗ ಲಾಭದಾಗಿದ್ರು ಎಲ್ಲರಿಗೂ ಪುಟಕ್ ಮಾಡಿಬಿಟ್ರಿ, ಗಂಡಸರಿಗೆ ಹಾಕ್ಬಿಡ್ದು ಪುಟಕ್ ಮತ್ತಿಟ್ಟು ಲಾಭ ಆಗ್ತೈತೆ. ಅಂದರೆ ಜನರನ್ನ ತಪ್ಪು ಹಾಲಿ ಕೇಳೋಂಥ ಕೆಲಸ ಸರ್ಕಾರ ಮಾಡಕತ್ತೈತಿ. ಮತ್ತು ಹಾಲಿ ಕಾಂಗ್ರೆಸ್ ಶಾಸಕರೇ ಹೇಳಕತ್ತಾರೆ ನಮಗೆ ಅಭಿವೃದ್ಧಿ ಹಣ ಇಲ್ಲ.
ಇವತ್ತು ನೋಡ್ರಿ ನಾನೇ ಒಬ್ಬ MLA ಇದ್ದೀನಿ. ಈ ಒಂದು ವರ್ಷ ಒಂದು ಭೂಮಿ ಪೂಜೆ ಮಾಡಿಲ್ಲ. ನಾ ಹಿಂದಿನ ಸರ್ಕಾರದಾಗಿನೂ ಭೂಮಿ ಪೂಜೆ ಮಾಡಾಕತ್ತೀನಿ. ನಾನು ನಾಳೆನೂ ಒಂದು 25 ಕೋಟಿ ರೂಪಾಯಿ ಭೂಮಿ ಪೂಜೆ ಮಾಡಾಕತ್ತೀನಿ ಸಿಟಿ ಒಳಗೆ. ಮತ್ತೊಂದು 5 ಕೋಟಿ ರೂಪಾಯಿದೊಂದು ನಾನು ಮಾಡಾಕತ್ತೀನಿ. ಸುಮಾರು 25-30 ಕೋಟಿ ರೂಪಾಯಿ ಭೂಮಿ ಪೂಜೆ ಮಾಡೋದು ಯಾವಾಗಿಂದು ನಮ್ಮ ಸರ್ಕಾರ ಇದ್ದಾಗ ಕೊನೆಗೆ ಚುನಾವಣೆ ನೀತಿ ಸಂಹಿತೆ ಬಂದಿದ್ದರಿಂದ ನಾನು ಮಾಡೋದಾಗಿರಲಿಲ್ಲ. ಅದೇ ಕೆಲಸ ನಡೆದವು. ಇದು ನಾ ಹೇಳೋದಿಲ್ಲ, ಕಾಂಗ್ರೆಸ್ಸಿನ MLAಗಳು ಬೇಜಾರಾಗ್ಯಾರ. ಗ್ಯಾರಂಟಿಯಿಂದ ಚಲುವರಾಯಸ್ವಾಮಿ ಏನು ಹೇಳಿದ್ರಿ ಕೃಷಿ ಮಂತ್ರಿ, ಗ್ಯಾರಂಟಿ ಚೆನ್ನಾಗಿ ಹಿಡಿಲಿಲ್ಲ, ಅದಕ್ಕೆ ಗ್ಯಾರಂಟಿ ಕೈ ಬಿಟ್ಟು ನಾವು ಅಭಿವೃದ್ಧಿ ಹಣ ಕೊಡೋದು ಶಾಸಕರಲ್ಲಿ ಬಂಡಾಯ